ಕೆಲವೇ ಕ್ಷಣಗಳಲ್ಲಿ ಉಡುಪಿಗೆ ಮೋದಿ ಅವರು ಬಂದು ತಲುಪ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಕೃಷ್ಣ ಮಠಕ್ಕೆ ಮೋದಿ ಅವರು ತೆರಳೋದು. ಅಂದರೆ 2 ಕಿಲೋಮೀಟರ್ ರೋಡ್ ಶೋನ ಮಾಡಿದ ನಂತರ 12:05ಕ್ಕೆ ಕನಕನಕಿಂಡಿಯಿಂದ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. 12:30ಕ್ಕೆ ಭಗವದ್ಗೀತೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. 1:30ಕ್ಕೆ ಉಡುಪಿಯಿಂದ ಪ್ರಧಾನಿ ಮೋದಿ ಅವರು ವಾಪಸ್ ತೆರಳುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪ್ತಾರೆ. 2 ಕಿಲೋಮೀಟರ್ ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ. 12 ಗಂಟೆ ಅಷ್ಟೊತ್ತಿಗೆ ಅವರು ಕನಕನಕಿಂಡಿಯ ಬಳಿ ಬರ್ತಾರೆ. ಕನಕನಕಿಂಡಿಯ ಬಳಿ ಸಂಪೂರ್ಣವಾಗಿ ಚಿನ್ನದಿಂದ ಅದನ್ನು ಲೇಪನವನ್ನು ಮಾಡಲಾಗಿದೆ. ಇಂಚೆ ಸಂಪೂರ್ಣವಾಗಿ ಕಲ್ಲಿತ್ತು, ಈಗ ಚಿನ್ನದಿಂದ ಲೇಪನವನ್ನು ಮಾಡಿದ್ದಾರೆ. ಅಲ್ಲಿ ಕನಕನಕಿಂಡಿಯ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಸಮಾವೇಶಕ್ಕೆ ಬಂದು ತಲುಪ್ತಾರೆ. ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಕೃಷ್ಣನ್ ಅವರು ಉಡುಪಿಗೆ ಆಗಮಿಸ್ತಾ ಇರುವಂಥದ್ದು. ಹಾಗಾಗಿ ಮೋದಿ ಅವರಿಗೆ ಸ್ವಾಗತ ಕೋರೋದಕ್ಕೆ ಸಾಕಷ್ಟು ಜನ ಕೂಡ ಈಗಾಗಲೇ ಅಂದರೆ ಅವರ ಅಭಿಮಾನಿಗಳು ಕೂಡ ಈಗ ಬಂದಿರುವಂಥದ್ದು. ನನ್ನ ಜೊತೆ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರನ್ನು ಸಹ ಮಾತಾಡ್ಸೋಣ. ಮೇಡಮ್, ಈಗ ಪ್ರಧಾನಿ ಮೋದಿ ಅವರು ಪ್ರಧಾನಿ ಆದಮೇಲೆ ಫಸ್ಟ್ ಟೈಮ್ ಉಡುಪಿಗೆ ಬರ್ತಿರೋಂಥದ್ದು, ಹೇಗೆ ಅನಿಸ್ತದೆ? ನನಗೆ ನೋಡ್ತಾ ಇದ್ದೀರಾ, ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಬೆಳಿಗ್ಗೆ ಬೇಗ ಬಂದಿದ್ದೀವಿ. ಸೊ ಮೋದಿಜಿದು ಒಂದು ಝಲಕ್ ನೋಡಲಿಕ್ಕೆ ನಾವು ಎಲ್ಲ ಬಂದಿದ್ದೀವಿ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಉಂಟು. ನಮ್ಮ ಉಡುಪಿಗೆ ಬಂದ ತುಂಬ ಹೆಮ್ಮೆದು ವಿಷಯ. ಸೊ ವೆಲ್ಕಮ್ ಮೋದಿಜಿ, ವೆಲ್ಕಮ್. ಅದೇ ಮೇಡಮ್, ಮೋದಿ ಅವರು ಬರೋದು 11:30 ಆಗೋದು, ನೀವಿನ್ನೂ ಬೆಳಿಗ್ಗೆ 9:30ಗೆ ಬಂದಿರುವಂಥದ್ದು, ಏನಕ್ಕೆ ಅಂತ? ಅಷ್ಟು ನನಗೆ ನಿದ್ರೆನೇ ಬರಲಿಲ್ಲ ರಾತ್ರಿ. ನಾವು ಮೋದಿ ಬರ್ತಾ ಇದ್ದಾರೆ, ನನಗೆ ನಿದ್ರೆನೇ ಬರಲಿಲ್ಲ. ನಾನು ವೇಟ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ನೋಡಲಿಕ್ಕೆ ಸಿಕ್ಕಿದ್ರೆ ಸಾಕು ನನಗೆ, ಅಷ್ಟೇ. ಮೇಡಮ್, ಅಂದರೆ ನೀವು ಕೂಡ ಈಗ ನಾನು ಕಾರ್ಕಳದಿಂದ ಬಂದಿದ್ದರೆ, ಆ್ಯಕ್ಚುಲಿ ನೀವು ಈ ಊರಿನವರಲ್ಲ, ಮೋದಿ ಅವರು ನೋಡೋಕ್ಕೆ ಕಾರ್ಕಳದಿಂದ ಬಂದಿದ್ದೀನಿ ಅಂತಂದ್ರೆ ನೀವು ಅಷ್ಟು ಕುತೂಹಲ ಮೇಡಮ್, ಅಷ್ಟು ಆಸೆನ ಅಷ್ಟು ನೋಡಬೇಕು ಅಂತ ಅನ್ಸಿದೆ ಮೇಡಮ್? ಹೌದು, ನಮಗೆ ಫಿಲ್ಮ್ ಸ್ಟಾರ್ಸ್ ಎಲ್ಲ ನೋಡಲಿಕ್ಕೆ ನಮ್ಮೂರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಆದರೆ ಮೋದಿ ಅಂದರೆ ಮಾತ್ರ ನಮಗೆ ಭಾರಿ ಇಂಟ್ರೆಸ್ಟ್. ಹಾಗೆ ಅಷ್ಟು ಅಂದರೆ ನಮಗೆ ದೇಶಕ್ಕೆ ಬೇಕಾಗಿ ಎಷ್ಟು ಮಾಡಿದ್ದಾರೆ ಅವರು, ಹಾಗೆ ನಮಗೆ ತುಂಬ ಹೆಮ್ಮೆ ಅವ್ರ ಮೇಲೆ, ತುಂಬ ಆಸೆ. ಮನೇಲಿ ಹೇಳಿ ಬಂದ್ರೆ ಮೇಡಮ್, ನಾನು ಕಾರ್ಕಳ ಉಡುಪಿ ಹೋಗ್ತೀನಿ ಮನೇಲಿ? ಹೌದು, ಮನೇಲಿ ಹೇಳಿ ನನ್ನ ಮಗನನ್ನು ಬಿಟ್ಟು ಬಂದಿದ್ದೇನೆ, ಸಣ್ಣ ಮಗನನ್ನು. ಹಾಗೆ ನನ್ನ ಹಸ್ಬೆಂಡ್ ಇದ್ದಾರೆ ಅಲ್ಲಿ, ಅವನೊಟ್ಟಿಗೆ ಮೋದಿಗೆ ಬೇಕಾಗಿ ಬಂದಿದ್ದೇವೆ, ಡ್ರೈವ್ ಮಾಡಿಕೊಂಡು ಬೆಳಿಗ್ಗೆ 60 ಕಿಲೋಮೀಟರ್. ಹೌದು. ಸೊ ಅಲ್ಲಿ ನಡೆದಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ದೀಪಕ್ ಜೈನ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಕೇವಲ ಉಡುಪಿ ಮಾತ್ರವಲ್ಲ, ಹಲವಾರು ಜಿಲ್ಲೆಗಳಿಂದ ಮೋದಿ ಅಭಿಮಾನಿಗಳು ಮೋದಿಯವರನ್ನ ನೋಡೋದಕ್ಕೆ ಅಂತ ಆಗಮಿಸಿದ್ದಾರೆ ಅಂತ ಒಂದು ರೀತಿ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ತೋರಿಸ್ಬೋದಾ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ ಅಂದ್ಬಿಟ್ಟು? ಖಂಡಿತ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು 10:30 ಸುಮಾರಿಗೆ ಬಂದಿರುವಂಥದ್ದು. ಇನ್ನು 10 ನಿಮಿಷದಲ್ಲಿ ಅವರು ಸೇನಾ ಹೆಲಿಕಾಪ್ಟರ್ನ ಏರ್ತಾರೆ. ಕೇವಲ 15 ನಿಮಿಷದಲ್ಲಿ ಉಡುಪಿ ಜಿಲ್ಲೆಯನ್ನು ಪ್ರವೇಶಿಸ್ತಾರೆ ಅನ್ನುವಂಥದ್ದು. ಆದರೆ ಅವರು ರಸ್ತೆ ರೋಡ್ ಶೋ ಅನ್ನು ಆರಂಭ ಮಾಡಲಿಕ್ಕೆ ಸುಮಾರು 11:15 11:20 ಆಗ್ಬೋದು ಅನ್ನುವಂಥದ್ದು. ಯಾಕೆಂದರೆ SPG ಕಂಪ್ಲೀಟ್ ಆಗಿ 2 ಕಿಲೋಮೀಟರ್ನ ಕ್ಲಿಯರ್ ಮಾಡಬೇಕಾಗ್ತದೆ. ನಾವು ನೋಡ್ಬೋದು ಈಗಲೇ ಎಷ್ಟು ಸಂಖ್ಯೆಯಲ್ಲಿ ಜನ ಬಂದು ಜಮಾಯಿಸಿದ್ದಾರೆ ಅನ್ನುವಂಥದ್ದು. ಎಲ್ಲರೂ ಕೂಡ ಮೋದಿ ಅವರ ಮುಖವಾಡವನ್ನು ಧರಿಸಿಕೊಂಡು, ಅದರ ಜೊತೆಗೆ ಟಿ ಶರ್ಟ್ ಅನ್ನು ಹಾಕೊಂಡು, ಅದರ ಜೊತೆಗೆ ಫ್ಲಾಗ್ಗಳನ್ನು ಹಿಡ್ಕೊಂಡು ಮೋದಿ ಅವರನ್ನು ಸ್ವಾಗತ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಎಲೆಕ್ಷನ್ ಟೈಮ್ನಲ್ಲಿ ಪ್ರಧಾನಿ ಮೋದಿ ಉಡುಪಿಗೆ ಬಂದಿದ್ರು, ಅದು ಬೇರೆ, ಅದು ಚುನಾವಣಾ ಪ್ರಚಾರ. ಆದರೆ ಇಲ್ಲಿ ಶ್ರೀಕೃಷ್ಣನ ಭಕ್ತರು, ಪ್ರಧಾನಿ ಮೋದಿ ಅವರ ಅಭಿಮಾನಿಗಳು, ಕನಕದಾಸರ ಅಭಿಮಾನಿಗಳು ಕೂಡ ಇವತ್ತು ಜಮಾಯಿಸಿರುವಂಥದ್ದು. ಇವತ್ತು ಪಕ್ಷ ಭೇದವನ್ನು ಮರೆತು ಜನ ಜಮಾಯಿಸಿದ್ದಾರೆ. ಪ್ರಮುಖವಾಗಿ 18ರಿಂದ 20 ಸಾವಿರ ಜನ ಏನಿದ್ದಾರೆ, ಇವರು ಯಾರೂ ಕೂಡ BJP ಕಾರ್ಯಕರ್ತರಲ್ಲ. ಭಜನಾ ಮಂಡಳಿಗಳಿದೆ, ಅದರ ಜೊತೆಗೆ ಮಾತೃ ಮಂಡಳಿಗಳು, ಯಾರೆಲ್ಲ ಭಜನೆಗಳನ್ನು ಮಾಡ್ತಾರೆ, ಭಗವದ್ಗೀತೆಯನ್ನು ಪಠಿಸ್ತಾರೆ, ಇವರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸ್ಥಳೀಯರು ಬಂದಿದ್ದಾರೆ. BJPಯ ನಾಯಕರುಗಳು 2 ಜಿಲ್ಲೆಯಿಂದ ಜನಗಳನ್ನು ಕರ್ಕೊಂಡು ಬಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಭಾಗದಿಂದ ಕೂಡ ಜನ ಬಂದಿರುವಂಥದ್ದು. 3,000 ಪೊಲೀಸರ ಸರ್ಪಗಾವಲು ಉಡುಪಿ ಜಿಲ್ಲೆಗೆ ಹಾಕಿರುವಂಥದ್ದು. ಹಾಗಾಗಿ ಒಟ್ಟು ಈ 2 ಕಿಲೋಮೀಟರ್ ರಸ್ತೆ ಏನಿದೆ, ಇಲ್ಲಿ ಹೆವಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ಈಗ ಸಿಕ್ಕ ಮಾಹಿತಿ ಪ್ರಕಾರ 1-1:15 ತನಕ ಉಡುಪಿಯಲ್ಲಿ ಪ್ರಧಾನಿ ಮೋದಿ ಇರ್ತಾರೆ. ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಕೃಷ್ಣ ಮಠದ ಆಸುಪಾಸಿನಲ್ಲಿ 15ರಿಂದ 20 ನಿಮಿಷದ ಕಾರ್ಯಕ್ರಮ. ಅಲ್ಲಿಂದ ನೇರವಾಗಿ ಭಗವದ್ಗೀತೆ ಆಗುವಂಥ ಸಮಾವೇಶ ಏನಿದೆ, ಆ ಸಮಾವೇಶ ಜಾಗಕ್ಕೆ ಬಂದು ಅಲ್ಲಿ 3/4 ಗಂಟೆಗಳ ಕಾಲ ಇರ್ತಾರೆ. ಬಂದವರೇ 15ನೇ ಒಂದು ಶ್ಲೋಕ ಏನಿದೆ, ಪುರುಷೋತ್ತಮ ಸೂಕ್ತ, ಅದನ್ನು ಮೋದಿ ಅವರು ಪಠಿಸ್ತಾರೆ. ಆ ನಂತರ
ವೀರೇಂದ್ರ ಹೆಗ್ಗಡೆ ಅವರು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ. ಆನಂತರ ಪ್ರವಚನವನ್ನು ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಮಾಡ್ತಾರೆ. ಆನಂತರ ಪ್ರಧಾನಮಂತ್ರಿಗಳು ಸುಮಾರು 35ರಿಂದ 45 ನಿಮಿಷಗಳ ಕಾಲ ಮಾತನಾಡ್ತಾರೆ ಅನ್ನುವಂಥದ್ದು. ಪ್ರಧಾನಿ ಬಂದು ವಾಪಸ್ ಹೋಗುವ ತನಕ ಕೂಡ ಜನರು ಇಲ್ಲೇ ನಿಲ್ಲುವಂಥ ಅವಕಾಶ ಇದೆ. ಯಾಕಂದರೆ ಒಂದು ಬಾರಿ ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಮೂವ್ ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಪಾಂಚಜನ್ಯವನ್ನು ಮೊಳಗಿಸಲಿಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಕೂಡ ಒಂದು ಶಂಖನಾದವನ್ನು 2 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಶಂಖನಾದವನ್ನು ಮೊಳಗಿಸುವ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇಡೀ ರಸ್ತೆ ಈಗ ಜಾಮ್ ಪ್ಯಾಕ್ ಆಗಿರುವಂಥದ್ದು ಅರವಿಂದ್. ಹಾಗಾಗಿ 11:20, 11:25 ಸುಮಾರಿಗೆ ಆದಿ ಉಡುಪಿ ಹೆಲಿಪ್ಯಾಡ್ ಇಲ್ಲಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರ ಇದೆ, ಅಲ್ಲಿ ಬಂದು ಇಳಿತಾರೆ. ಅಲ್ಲಿಂದ 15 ನಿಮಿಷದಲ್ಲಿ ಈ ಫಸ್ಟ್ ಪಾಯಿಂಟ್ ಏನು ಬನ್ನಂಜೆ ನಾರಾಯಣಗುರು ಸರ್ಕಲ್ ಇದೆ, ಅಲ್ಲಿಗೆ ಪ್ರಧಾನಿ ಮೋದಿ ಬರ್ತಾರೆ ಅನ್ನುವಂಥದ್ದು ಅರವಿಂದ್. ದೀಪಕ್, ನೀವೇ ಹೇಳ್ತಾ ಇದ್ರಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಏನು ಬಿ ಜೆ ಪಿ ಕಾರ್ಯಕರ್ತರಲ್ಲ, ಬಟ್ ಮೋದಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಒಂದು ರೀತಿ ಸಡಗರ ಇರುತ್ತೆ ಎಲ್ರಿಗೂ ಕೂಡ, ಮೋದಿ ಅವ್ರನ್ನ ಹತ್ತಿರದಿಂದ ನೋಡ್ಬೋದು ಅಂತಂದ್ಬಿಟ್ಟು. ಸೊ ಅವರ ಖುಷಿ ಹೇಗೆ ಅಂತ ಮಾತನಾಡಿಸ್ಬೋದಾ ಕೆಲವರನ್ನ? ಖಂಡಿತ ಬೆಳಗ್ಗಿನ ಜಾವದಿಂದ ಬಂದು ಜನ ಕಾಯ್ತಾ ಇರುವಂತದ್ದು. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಯಾವ ತರ ಉತ್ಸಾಹ, ಯಾವ ತರ ಖುಷಿ ಅಂತ ಇವತ್ತು ಉಡುಪಿ ಜಿಲ್ಲೆ ಕಂಡಂತೆ ಇವತ್ತು ಕರಾವಳಿ ಭಾಗದಲ್ಲಿ ಇವತ್ತು ಪ್ರತಿ ಮನೆಯಿಂದ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಇರ್ಬೋದು, ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೋದಿ ಅಂತ ಮಹಾನ್ ನಾಯಕರನ್ನು ಕಣ್ತುಂಬಿಕೊಳ್ಳಿಕ್ಕೆ ಇಡೀ ಉಡುಪಿ ಹಾಗೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಡುಪಿಯಲ್ಲಿ ಇವತ್ತು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಇವತ್ತು ಮನೆಯ ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಮೋದಿಜಿಯವರು ಪ್ರಧಾನಿ ಆದ್ರಿಂದ ಭಾರತದ ಕನಸು ನನಸಾದ ಹಾಗೆ ನಮ್ಮ ಕನಸು ನನಸಾಗಿದೆ ಇವತ್ತು ಮೋದಿಯವರನ್ನು ನೋಡುವಂಥದ್ದು. ಆದ್ರಿಂದ ಉಡುಪಿಗೆ ನಾವು ಕೃಷ್ಣನ ನೋಡ್ಲಿಕ್ಕಂತ ಬಂದಿದ್ದೇವೆ. ಹಾಗೆ ಮೋದಿಜಿಯವರನ್ನು ನೋಡಿಕೊಂಡು ಅಷ್ಟೇ ಸಂತೋಷದಿಂದ ನಾವು ಮನೆ ಹೋಗ್ತಾ ಇದ್ದೇವೆ. ಇದು ನಮ್ದು ಬಹುದಿನದ ಕನಸು ನನಸಾಗಿದೆ. ದಿನ ನಾವು ಟಿವಿಯಲ್ಲಿ ನೋಡಿಕೊಂಡು ನೋಡ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಎಂಥ ದೇವರನ್ನ ಅಂತ ಅಂದುಕೊಳ್ತಿದ್ವಿ. ಇವತ್ತು ಕಣ್ಣಾರೆ ನೋಡುವ ಭಾಗ್ಯ ನಮ್ದೆಲ್ಲ ಆಗಿದೆ. ವಿಶ್ವಗುರು ಅಂತ ಅನಿಸಿಕೊಂಡಂತ ನಮ್ಮ ಮೋದಿಯವರು ನಮ್ಮ ಉಡುಪಿಗೆ ಬರ್ತಿರೋ ತುಂಬಾ ಹೆಮ್ಮೆಯ ವಿಷಯ. ಸರ್ ಹೇಳಿ ಸರ್, ಯಾವ ತರ ಖುಷಿ? ನರೇಂದ್ರ ದಾಮೋದರ ದಾಸ್ ಮೋದಿಯವರು ಎಷ್ಟು ಸಮಯ ಇಲ್ಲಿ ಮಂಗಳೂರು ಉಡುಪಿಗೆ ಬಂದಿದ್ದಾರೆ, ಅದು ಯಾವುದೇ ಅವಕಾಶ ನಾನು ಕಳೆದುಕೊಂಡಿಲ್ಲ. ಈ ಬಾರಿ ಕೂಡ ಬಂದಿದ್ದೇನೆ. ಇನ್ನೂ ತಿಂಗಳಿಗೆ 1 ಸಲ 2 ಸಲ ಬಂದರೂ ನಾನು ಬರ್ತೇನೆ, ಅಷ್ಟು ಉತ್ಸಾಹ ಇದೆ ನಮಗೆ. ಅವರನ್ನು ಸ್ವತಃ ನೋಡಲಿಕ್ಕೆ ತುಂಬ ನಾವು ಪುಣ್ಯ ಮಾಡಿದ್ದೇವೆ ಅಂತ ಅನಿಸ್ತಿದೆ. ಈ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ, ತುಂಬ ಖುಷಿ ಆಗ್ತಾ ಇದೆ. ಅವರನ್ನು ಸ್ವಾಗತಿಸ್ತಿದ್ದೇವೆ, ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದೇವೆ. ಮೋದಿಯವರು ಅತ್ಯುತ್ತಮ ನಾಯಕ, ಮಹಾನ್ ನಾಯಕ ಆಗಿ ನಮ್ಮ ಉಡುಪಿಗೆ ಬರ್ತಿರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ನಮಗೆ ಅವರು ನೋಡಲಿಕ್ಕೆ ತುಂಬ ಮನಸ್ಸಿನಿಂದ ತುಂಬ ದೂರದಿಂದ ಬಂದಿದ್ದೇವೆ. ಹಾಗೂ ಅವರು ವಿಶ್ವ ನಾಯಕರಲ್ಲಿ 2 ಮಾತಿಲ್ಲ ಅಂತ ನಾವು ಈ ಮೂಲಕ ಹೇಳ್ತಿದ್ದೇನೆ. ಒಂದು ಪುಟ್ಟ ಮಗುವನ್ನ ಕರ್ಕೊಂಡು ಬಂದಿರುವಂತ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಯಾವ ತರ ಕಾಯ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂತ? ತುಂಬ ಖುಷಿ ಆಗ್ತದೆ. ಅರವಿಂದ್, 15ರಿಂದ 20 ನಿಮಿಷದ ಗ್ಯಾಪ್ನಲ್ಲಿ ಉಡುಪಿ ಜಿಲ್ಲೆಯನ್ನ ಮೋದಿ ಅವರು ಪ್ರವೇಶಿಸ್ತಾರೆ. ಆ ನಂತರ ರೋಡ್ ಶೋ ಆರಂಭವಾಗ್ತದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ದೀಪಕ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು. ಒಟ್ಟಾರೆ ಈಗ ಮೋದಿಯವರ ಆಗಮನಕ್ಕಾಗಿ ಜಾನಪದ ಕಲಾ ತಂಡಗಳು, ಹುಲಿ ವೇಷಧಾರಿಗಳು ಸೇರಿದಂತೆ ಮೋದಿಯವರ ಭಕ್ತರು, ಅನೇಕ ಭಜನಾ ಮಂಡಳಿಯವರು ಎಲ್ಲರೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ನರೇಂದ್ರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಡಗರ ಸಂಭ್ರಮ ಮನೆ